ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಗೃಹಲಕ್ಷ್ಮಿಯ ಎಲ್ಲ ಕಂತುಗಳು ಅಂದರೆ ನಿಮಗೆ ಒಟ್ಟು 10 ಕಂತುಗಳು ಬಂದಿದೆ. ಎಲ್ಲ ಅಮೌಂಟು ಯಾವ್ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾವಣೆ ಆಗಿದೆ, ಹಾಗೆಯೇ ಎಷ್ಟೆಷ್ಟು ಹಣ ಬಂದಿದೆ, ಹಾಗೆ ಮುಂದಿನ ಹಣ ಯಾವಾಗ ಬರುತ್ತೆ, ಎಲ್ಲ ಮಾಹಿತಿನ ನೀವು ಮನೆಯಲ್ಲೇ ಕೂತು ನಿಮ್ಮ ಮೊಬೈಲಲ್ಲೂ ಕೂಡ ನೋಡ್ಕೋಬೋದು. ಸ್ನೇಹಿತರೆ, ಇತ್ತೀಚಿನ ದಿನಮಾನಗಳಲ್ಲಿ ಸುಳ್ಳು ಸುದ್ದಿಗಳೇ ಜಾಸ್ತಿ ಆಗ್ತಾಯಿದೆ. ನಿಮ್ಮ ಖಾತೆಗೆ ಇಂದು ಹಣ ಜಮಾವಣೆ ಆಗುತ್ತೆ, ಹಾಗೆಯೇ ಎಲ್ಲ ಕಂತುಗಳು ಒಂದೇ ಸರಿ ನಿಮ್ಮ ಖಾತೆಗೆ ಜಮಾವಣೆ ಆಗುತ್ತೆ. ಇದೀಗ ಬಂದ ಸುದ್ದಿ, ನಿಮ್ಮ ಖಾತೆಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ತುಂಬ ವಿಚಾರಗಳು ವೈರಲ್ ಆಗ್ತಿದೆ. ಯಾಕಂದರೆ ಸುಳ್ಳು ಸುದ್ದಿನೇ ಬೇಗ ಪ್ರಚಾರಕ್ಕೆ ಬರೋದು. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಎಲ್ಲ ಸುಳ್ಳು ಸುದ್ದಿಗೂ ಒಂದು ಬ್ರೇಕ್ ಹಾಕಿ ನೀವೇ ಸ್ವತಃ ಕೂಡ ನಿಮ್ಮ ಖಾತೆಗೆ ಹಣ ಬಂದಿರುವ ವಿವರಗಳನ್ನ ನೀವೇ ಮನೆಯಲ್ಲೇ ಕೂತು ಯಾವುದೇ ನ್ಯೂಸ್ ನೋಡ್ದೇ ಕನ್ಫರ್ಮ್ ಮಾಡ್ಕೋಬೋದು. ಸ್ನೇಹಿತರೆ, ಆ ರೀತಿ ಯಾವ ರೀತಿ ನೀವು ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ರಾಜ್ಯ ಸರ್ಕಾರದ ಬಹು ಜನಪ್ರಿಯ ಯೋಜನೆಯಾದಂತಹ ಗೃಹಲಕ್ಷ್ಮಿ ಸ್ಕೀಮು ಇಂದಿಗೆ ಬಂದು 12 ತಿಂಗಳಾಯಿತು. ಅಂದರೆ ಸುಮಾರು ಮಹಿಳೆಯರಿಗೆ 12 ಕಂತು ಬರಬೇಕಿತ್ತು. ಕಳೆದ 10 ಕಂತುಗಳು ಬಂದಿದ್ದು, ಇನ್ನು 2 ಕಂತುಗಳು ಕಳೆದ 2 ತಿಂಗಳುಗಳಿಂದ ಮಹಿಳೆಯರ ಖಾತೆಗೆ ಜಮಾವಣೆ ಆಗಿಲ್ಲ. ಕೆಲ ಮಹಿಳೆಯರಿಗೂ ಗೊಂದಲನೂ ಕೂಡ ಇದೆ. ಇಂದು ಜಮಾವಣೆ ಆಗುತ್ತೆ, ನಾಳೆ ಜಮಾವಣೆ ಆಗುತ್ತೆ ಅಂತೇಳಿ ಗೊಂದಲನೂ ಕೂಡ ಇದೆ. ಇದ್ರ ಬಗ್ಗೆ ಎಲ್ಲಿಯೂ ಕೂಡ ರಾಜ್ಯ ಸರ್ಕಾರವು ಅಧಿಕೃತವಾಗಿ ಈ ಯೋಜನೆಯನ್ನು ನಿಲ್ಲಿಸ್ತೀವಿ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ. ಸ್ನೇಹಿತರೆ, ಇದರಿಂದ ಪ್ರತಿಯೊಬ್ಬ ಮಹಿಳೆಯರು ಕೂಡ ಆಶಾಭಾವನೆಯನ್ನು ಇಟ್ಕೋಬೋದು. ಮುಂದಿನ ದಿನಮಾನಗಳಲ್ಲಿ ನಮ್ಮ ಖಾತೆಗೆ ಹಣ ಬರುತ್ತೆ ಅಂಥೇಳಿ ಹೋಪ್ನ ಇಟ್ಕೋಬೋದು. ಸ್ನೇಹಿತರೆ, ಅದಕ್ಕಿಂತ ಮೊದಲು ಎಲ್ಲ ಮಹಿಳೆಯರು ಕೂಡ ಯಾವುದೇ ನೀವು ಕಚೇರಿಗೆ ಹೋಗ್ದೇ ಅಥವಾ ನೀವು ಯಾವುದೇ ನ್ಯೂಸನ್ನು ನೋಡ್ದೇ ನಿಮ್ಮ ಖಾತೆಗೆ ಹಣ ಜಮಾ ಆಗಿರುವ ವಿವರಗಳನ್ನ ತಿಳ್ಕೊಬೋದು. ಅದು ಯಾವ ರೀತಿ ಅಂತ ಮೊದಲೇ ಹೇಳಿದಂಗೆ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಮುಂದುವರ್ಸೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ನೀವು ನಿಮ್ಮ ಫೋನ್ನ ಓಪನ್ ಮಾಡಿಕೊಂಡು ಅಲ್ಲಿ ನೀವು ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೋಬೇಕಾಗತ್ತೆ. ತದನಂತರ ಅಲ್ಲಿ ನೀವು ಸರ್ಚ್ ಬಾರ್ಗೆ ಹೋಗಿ DBT ಅಂತ ಟೈಪ್ ಮಾಡಿ. DBT ಅಂತ ಟೈಪ್ ಮಾಡ್ತಿದ್ದಂಗೆ ಒಂದು ಅಪ್ಲಿಕೇಶನ್ ಶೋ ಆಗುತ್ತೆ, DBT ಕರ್ನಾಟಕ ಅಂತ. ಆ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದರಿಂದ ಓಪನ್ ಅಂತ ತೋರಿಸ್ತಾ ಇದೆ. ಈಗ ನೀವು ಓಪನ್ ಮಾಡ್ಕೊಂಡಿದ್ದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವಿಲ್ಲಿ ಕೆಳಗಡೆ ಹೊಸ ಬಳಕೆದಾರರಾಗಿದ್ದರೆ ನೋಂದಾಯಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕಾಣ್ತಾ ಇದೆಯಲ್ಲ, ಆ ಆಪ್ಷನ್ನ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಕೇಳುತ್ತೆ. ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಕನ್ಸಲ್ಟ್ ಬಾಕ್ಸ್ನಾಗ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ OTP ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ತದನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು 4 ನಂಬರು ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ದ ನಂತರ ಮತ್ತೆ ನೀವು ಹೋಮ್ ಪೇಜ್ಗೆ ಬರಬೇಕಾಗತ್ತೆ. ಅಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅಂತ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಹೆಸರು ಇಲ್ಲಿ ತೋರಿಸುತ್ತೆ. ಸ್ನೇಹಿತರೆ, ಯಾರ ಹೆಸರು ಲಾಗಿನ್ ಮಾಡಿದರೆ ಅವ್ರು ತೋರಿಸುತ್ತೆ. ಇಲ್ಲಿ ನಾನು ತುಂಬ ಜನದ ಸರ್ಚ್ ಮಾಡಿಕೊಟ್ಟಿದ್ದೀನಿ. ಇಲ್ಲಿ ನಾನು ಎಕ್ಸಾಂಪಲು ಒಬ್ಬ ಮಹಿಳೆಯದ ಚೆಕ್ ಮಾಡಿಕೊಡ್ತೀನಿ. ನಂತರ ನಾನು ಹೆಸರನ್ನ ಚೂಸ್ ಮಾಡಿಕೊಂಡು ಇಲ್ಲಿ ಪಾಸ್ವರ್ಡ್ನ ಹಾಕ್ತಾಯಿದ್ದೀನಿ. 4 ನಂಬರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಅಂತ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ಸಿಂಪಲಾಗಿ ಪಾವತಿ ಸ್ಥಿತಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸರ್ಕಾರದಿಂದ ಬಂದಿರತಕ್ಕಂಥ ಎಲ್ಲ ಯೋಜನೆಗಳ ಲೀಸ್ಟು ಕೂಡ ಇಲ್ಲಿ ಓಪನ್ ಆಗುತ್ತೆ. ನೀವು ಇಲ್ಲಿ ಗೃಹಲಕ್ಷ್ಮಿ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಅಮೌಂಟು ಪ್ರತಿ ತಿಂಗಳು ಬಂದು ನಿಮ್ಮ ಖಾತೆಗೆ ಯಾವ ದಿನಾಂಕದೊಂದು ಜಮಾವಣೆ ಆಗಿದೆ, ಹಾಗೆ ಎಷ್ಟೆಷ್ಟು ಹಣ ಬಂದಿದೆ ಅನ್ನೋ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು UTR ನಂಬರ್ ಸಮೇತವಾಗಿ ನಿಮ್ಮ ಯಾವ ಖಾತೆ ಅಂದರೆ ಕೆನರಾ ಬ್ಯಾಂಕು, SBIನ, ಹಾಗೆಯೇ ಸಿಂಡಿಕೇಟು ಯಾವ ಥರ ಬ್ಯಾಂಕ್ ಇದೆ ನಿಮ್ಮದು ಆ ಖಾತೆ ಡೀಟೇಲ್ಸ್ ತೋರಿಸುತ್ತೆ. ಅದೇ ರೀತಿ ನೀವು ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ಚೆಕ್ ಮಾಡ್ಕೋಬೋದು. ಇಲ್ಲಿ ನೀವು ನೋಡ್ಬೋದು ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ತಿಂಗಳು ಎಷ್ಟೆಷ್ಟು ಹಣ ನಿಮ್ಮ ಖಾತೆಗೆ ಬಂದಿದೆ ಅಂತ. ಈ ರೀತಿ ನಿಮ್ಮ ಎಲ್ಲ ಯೋಜನೆಗಳು, ಈಗ ಉದಾಹರಣೆಗೆ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಎಲ್ಲ ಯೋಜನೆಗಳನ್ನ ಡೀಟೇಲ್ಸ್ನ ಈ ಆ್ಯಪಲ್ಲಿ ಒಂದು ನೋಡ್ಕೋಬೋದು. ಸ್ನೇಹಿತರೆ, ನೀವು ಈ ಒಂದು ಆ್ಯಪ್ ಇದ್ದರೆ ಸಾಕು, ನೀವು ಯಾವುದೇ ತರಹದ ನ್ಯೂಸ್ ಅಥವಾ ಕನ್ಫರ್ಮೇಷನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲೇ ಕೂತು ನಿಮ್ಮ ಫೋನ್ ನಂಬರ್ ಮುಖಾಂತರ ಲಾಗಿನ್ ಮಾಡಿಕೊಂಡು ಸಕ್ಸಸ್ಫುಲ್ ಆದ ನಂತರ ನಿಮ್ಮ ಡೀಟೇಲ್ಸು ಏನಿದೆ, ನಿಮಗೆ ಹಣ ಈ ತಿಂಗಳು ಜಮಾವಣೆ ಆಗಿದೆಯಾ, ಇನ್ನೂ ಹಣ ಜಮಾವಣೆ ಆಗಿಲ್ಲ ಅಂದರೆ ಆ ಲೀಸ್ಟಲ್ಲಿ ಇರಲ್ಲ ನಿಮ್ಮ ಅಮೌಂಟ್ ಕ್ರೆಡಿಟ್ ಆಗಿರೋ ಡೇಟು. ಈ ರೀತಿ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಮನೆಯಲ್ಲೇ ಸ್ವತಃ ಬ್ಯಾಂಕ್ ಕೂಡ ಹೋಗ್ದಂಗೆ ನಿಮ್ಮ ಅಮೌಂಟ್ ಬಂದಿದೆಯೋ ಇಲ್ವೋ ಗೃಹಲಕ್ಷ್ಮಿದು ಅಂತ ಸಂಪೂರ್ಣವಾಗಿ ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ನೀವು ಯಾವುದೇ ತರಹದ ಗೊಂದಲಕ್ಕೆ ಒಳಗಾಗೋದು ಬೇಡ. ಸ್ನೇಹಿತರೆ, ಇದಿಷ್ಟು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿನ ಕೊಡಲಿಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, ಮುಂದೆ ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.